ಓಂ ಶ್ರುತತ್ವಾಚ್ಚ ಓಂ. ಒಂದನೇ ಅಧ್ಯಾಯ, ಒಂದನೇ ಪಾದ, ಅದರಲ್ಲಿ 11ನೇ ಸೂತ್ರ ನಾವು ನೋಡ್ತಿದ್ದೀವಿ, ಈಕ್ಷತ್ಯಧಿಕರಣ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕದಲ್ಲಿ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವ ಅನುಮಾನ, ಹಾಗೆ ಅದಕ್ಕೆ ಸಮರ್ಥಕವಾಗಿರುವ ಇದು ಲಕ್ಷ್ಯಂ ನ ಸ್ಯಾತ್ ತರ್ಹಿ ವಾಚ್ಯಮಪಿ ನ ಸ್ಯಾತ್ ಅನ್ನುವ ಅನುಮಾನ. ಇವೆರಡು ನಾವು ಮಾಡಿರುವಂತಹ ಅನುಮಾನಗಳು. ಒಂದು ಸಾಧನಾ ಅನುಮಾನ, ಒಂದು ದೂಷಣ ಅನುಮಾನ. ಇವುಗಳ ಕುರಿತಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ವಾಚ್ಯತ್ವವು ಲಕ್ಷಣಕ್ಕೆ ಉಪಯೋಗಿ, ವಾಚ್ಯತ್ವ ಇದ್ರೆ ಮಾತ್ರ ಲಕ್ಷಣ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವು ಅಭಿಪ್ರಾಯಪಟ್ವಿ. ಅದು ಹೇಗೆ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ನಾವು ಪ್ರಯೋಗ ಮಾಡಿದ ಅನುಮಾನಕ್ಕೆ, ತತ್ವವಾದಿಗಳು ಪ್ರಯೋಗ ಮಾಡಿದ ಅನುಮಾನಕ್ಕೆ ಮಾಯಾವಾದಿಗಳ ದೃಷ್ಟಿಯಲ್ಲಿ ಏನಾದರೂ ಉಪಾಧಿ ಇದೆಯಾ ಅಂತ ನಾವು ಕೇಳಿದ್ದೀವಿ. ಉಪಾಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಉಪಾಧಿಯನ್ನು ಹೇಳುವ ಪ್ರಯತ್ನ ನೀವು ಮಾಡಿದರೂ ಕೂಡ ಅದೇನು ಸರಿಯಾಗೋದಿಲ್ಲ. ಯಾಕೆಂದರೆ ಈ ಅನುಮಾನಗಳಲ್ಲಿ ಒಂದು ಕೇವಲ ಅನ್ವಯಿ, ಮತ್ತೊಂದು ಕೇವಲ ವ್ಯತಿರೇಕಿ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವುದು ಕೇವಲ ಅನ್ವಯಿ. ಬ್ರಹ್ಮ ಲಕ್ಷ್ಯಂ ಇದು ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅನ್ನುವುದು ಇದು ಕೇವಲ ವ್ಯತಿರೇಕಿ ಅನುಮಾನ. ಆ ಕೇವಲ ಅನ್ವಯಿ ಅನುಮಾನದಲ್ಲಿಯೂ ಹಾಗೆ ಕೇವಲ ವ್ಯತಿರೇಕಿ ಅನುಮಾನದಲ್ಲಿಯೂ ಉಪಾಧಿಯ ಶಂಕಾನೇ ಬರೋದಿಲ್ಲ ಅಂತಿಷ್ಟು ನೋಡಿದ್ದೀವಿ. ಅದರ ವಿವರವನ್ನು ನೋಡಿದ್ವಿ ಈ ಹಿಂದಿನ ದಿವಸ. ಕೇವಲ ಅನ್ವಯ ಅನುಮಾನದಲ್ಲಿ ಸಾಧ್ಯಾಭಾವವೇ ಇಲ್ಲ. ಆದ್ರಿಂದ ಸಾಧ್ಯಾಭಾವ ವ್ಯಾಪ್ಯಾಭಾವ ಅಂತನ್ನುವುದೂ ಇಲ್ಲ. ಅದಕ್ಕೆ ಪ್ರತಿಯೋಗಿ ಆದ್ರೇ ಉಪಾಧಿ ಅಂತ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಉಪಾಧಿಯ ಲಕ್ಷಣ ಪ್ರಾಚೀನ ನ್ಯಾಯದಲ್ಲಿ ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಅಂತ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಅನುಮಾನ ಏನಿದೆ, ಕೇವಲ ಅನ್ವಯ ಅನುಮಾನ, ಬೇಸಿಕ್ ಅನುಮಾನ, ಅದರಲ್ಲಿ ವಾಚ್ಯತ್ವ ಅನ್ನೋದು ಸಾಧ್ಯ. ಸಾಧ್ಯಾಭಾವ ಅಂದ್ರೆ ವಾಚ್ಯತ್ವಾಭಾವ ಆಗಬೇಕು. ಆ ವಾಚ್ಯತ್ವಾಭಾವ ಅಂತ ಅನ್ನೋದೇ ಅಪ್ರಸಿದ್ಧ. ಯಾಕೆಂದ್ರೆ ಈ ವಾಚ್ಯತ್ವ ಅನ್ನೋದು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಇದೆ. ಆದ್ರಿಂದ ಸಾಧ್ಯಾಭಾವ ಅನ್ನುವುದೇ ಇಲ್ಲ ಅಂದಮೇಲೆ ಅದಕ್ಕೆ ವ್ಯಾಪ್ಯವಾದ ಅಭಾವವೂ ಯಾವುದೂ ಇರೋದು ಸಾಧ್ಯ ಇಲ್ಲ. ಮತ್ತು ಅದಕ್ಕೆ ಪ್ರತಿಯೋಗಿಯಾದದ್ದು ಉಪಾಧಿ ಆಗೋದು ಕೂಡ ಸಾಧ್ಯ ಇಲ್ಲ ಅಂತ ಇಷ್ಟು ಈ ಹಿಂದೆ ಬಂದಿದೆ. ಇನ್ನು ಕೇವಲ ವ್ಯತಿರೇಕಿ, ಕೇವಲ ಅನ್ವಯಲ್ಲಿ ಆಗೋದಿಲ್ಲ, ಕೇವಲ ವ್ಯತಿರೇಕಿಯಲ್ಲೂ ಆಗೋದಿಲ್ಲ ಅಂತ ಮುಂದಿದೆ. ಅದಕ್ಕಿಂತ ಮುಂಚೆ ಅಲ್ಲಿ ಚ ಅಂತ ಅನ್ನೋದಕ್ಕೆ ದೃಷ್ಟಾಂತ ಅಂತ ನಾವು ಅರ್ಥ ಹೇಳಿದ್ವಲ್ಲ. ಅಭಿನವ ಚಂದ್ರಿಕಾಕ್ಕೆ ಅನುಗುಣವಾಗಿ ಚ ಅಂದರೆ ದೃಷ್ಟಾಂತ ಅಂತ ನಾನು ಅರ್ಥ ಹೇಳಿದ್ದೆ. ಅಭಿನವ ಚಂದ್ರಿಕಾಕಾರರ ಆ ಥರ ದೃಷ್ಟಾಂತ ಅಂತ ಹೇಳಿರೋದ್ರಿಂದ ನಾನು ಕೂಡ ಹೇಳಿದೆ. ವಸ್ತುತಃ ಅದನ್ನು ನನ್ನ ತಾತ್ಪರ್ಯದಲ್ಲಿ ಅದನ್ನು ದೃಷ್ಟಾಂತ ಅಂತ ಇಟ್ಕೋಬೇಕಾಗಿಲ್ಲ. ಕೇವಲ ಅನ್ವಯ ಅನುಮಾನದಲ್ಲಿಯೂ ಕೇವಲ ವ್ಯತಿರೇಕ ಅನುಮಾನದಲ್ಲಿಯೂ ಅಂತ ಸಮುಚ್ಚಯ ಅಂತಲೇ ಅದರ ಅರ್ಥ. ಯಾಕೆಂದರೆ ನಾವು ಪ್ರಯೋಗ ಮಾಡಿರುವ ಬೇಸಿಕ್ ಅನುಮಾನ ಇದು ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವ ಅಂತ, ಇದು ಕೇವಲ ಅನ್ವಯ ಅನುಮಾನ. ಹಾಗೆ ಕೇವಲ ವ್ಯತಿರೇಕ ಅನುಮಾನ ಅಂದರೆ ಆ ಬೇಸಿಕ್ ಅನುಮಾನಕ್ಕೆ ಸಮರ್ಥಕವಾಗಿ ಒಂದೇನು ತರ್ಕ ಪ್ರಯೋಗ ಮಾಡಿದ್ದೀವಿ, ಅದನ್ನು ಕೇವಲ ವ್ಯತಿರೇಕ ಅನುಮಾನ ಅಂತೀವಿ. ಅದನ್ನು ದೃಷ್ಟಾಂತವನ್ನಾಗಿ ನಾವೇನು ಪ್ರಯೋಗ ಮಾಡಿಲ್ಲ. ಕೇವಲ ಅನ್ವಯ ಅನುಮಾನದಲ್ಲಿಯೂ ಕೇವಲ ವ್ಯತಿರೇಕ ಅನುಮಾನದಲ್ಲಿಯೂ ಉಪಾಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಈ ಅರ್ಥವೇ ನನಗೂ ಹೆಚ್ಚು ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಗುರುಗಳಾದ ಪುರಾಣಿಕಾಚಾರ್ಯರ ನೇತೃತ್ವದಲ್ಲಿ ಆದ ಅನುವಾದದಲ್ಲೂ ಕೂಡ ಅದನ್ನು ದೃಷ್ಟಾಂತ ಅಂತ ಇಟ್ಕೊಂಡಿಲ್ಲ. ಅಲ್ಲಿ ಅಭಿನವ ಚಂದ್ರಿಕಾದಲ್ಲಿ ಹೇಳಿದಾರಾದ್ರಿಂದ ಅದನ್ನು ಹೇಳಿದೆ ಅಷ್ಟೆ. ಅದು ಇರಲಿ. ಅಂತೂ ಕೇವಲ ಅನ್ವಯ ಅನುಮಾನದಲ್ಲಿ ವಾಚ್ಯತ್ವಾಭಾವ ಅನ್ನೋದೇ ಅಪ್ರಸಿದ್ಧ. ಆದ್ದರಿಂದ ಬೇಸಿಕ್ ಅನುಮಾನದಲ್ಲಿ ಉಪಾಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತಾಯ್ತು. ಅದಕ್ಕೆ ಸಮರ್ಥಕವಾದ ತರ್ಕ ಏನಿದೆ ಅಲ್ಲಿ ಪರಿಸ್ಥಿತಿ ಏನು ಅಂದರೆ, ಅಲ್ಲಿ ಕೇವಲ ಅನ್ವಯಿನ ಸಾಧ್ಯಾಭಾವ ಅಭಾವೇನ ಕೇವಲ ವ್ಯತಿರೇಕ ನಿಚ ಸಪಕ್ಷ ಅಭಾವೇನ ವ್ಯಾಪ್ತಿ ನಿಶ್ಚಯಾತ್. ಕೇವಲ ವ್ಯತಿರೇಕ ಅನುಮಾನದಲ್ಲಿ ಅಂದರೆ ತರ್ಕದಲ್ಲಿ ಸಪಕ್ಷ ಅನ್ನುವುದೇ ಇಲ್ಲ, ಆದ್ದರಿಂದ ವ್ಯಾಪ್ತಿ ಅನ್ನುವುದೇ ಇಲ್ಲ ಅಂತ ಇಷ್ಟು ವಾಕ್ಯ ಇದೆ. ಇದಕ್ಕೆ ಏನರ್ಥ? ಇದನ್ನ ವ್ಯಾಪ್ತಿ ಅನಿಶ್ಚಯ ಅಂತಂದೆ ಯಾವ್ದಾವ್ದ್ರ ನಡುವಿನ ವ್ಯಾಪ್ತಿ ಅದನ್ನೆಲ್ಲ ಹೇಳಿದ್ದಾರೆ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ. ಅದನ್ನು ಹೇಳ್ತೇನೆ. ಮೊದಲನೇದಾಗಿ 381ನೇ ಪುಟ ಅಂತ ನಾನು ಗುರುತು ಮಾಡ್ಕೊಂಡಿದ್ದೀನಿ. ಹೆಚ್ಚು ಸ್ಪಷ್ಟವಾಗಿ ಎಲ್ಲಿರ್ತದೋ ಅದನ್ನು ತೊಗೊಂಡಿರ್ತೀನಿ ನಾನು. ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಹಾಗಿರ್ತದೆ, ಅದನ್ನು ತೊಗೊಳ್ಬೋದು. ವ್ಯಾಪ್ತಿ ನಿಶ್ಚಯಾತ್ ಉಪಾಧೇಹೇ ಸಾಧ್ಯ ವ್ಯಾಪಕತ್ವ ಅನಿಶ್ಚಯಾತ್ ಅಂತ ತತ್ವ ಸುಬೋಧಿನಿ ಅಂತ ಟಿಪ್ಪಣಿ ಇದೆ. ಆ ತತ್ವ ಸುಬೋಧಿನಿ ಟಿಪ್ಪಣಿಗೆ ಅನುಸಾರವಾಗಿ ಸಾಧ್ಯ ವ್ಯಾಪಕತ್ವ ಅಂತ ಅನ್ನೋದು ಉಪಾಧಿಯು ಸಾಧ್ಯ ವ್ಯಾಪಕ ಅಂತ ತೀರ್ಮಾನ ಆಗಲಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಯತ್ರ ಯತ್ರ ಸಾಧ್ಯಂ ತತ್ರ ತತ್ರ ಉಪಾಧಿ ಅಂತ ಹೀಗೆ ಅಲ್ಲಿ ಉಪಾಧಿಯು ಸಾಧ್ಯ ವ್ಯಾಪಕ ಅಂತ ತೀರ್ಮಾನ ಆಗಬೇಕು. ಹಾಗಿದ್ರೆ ಮಾತ್ರ ಅದು ಉಪಾಧಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅದು ಉಪಾಧಿ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ತತ್ವ ಸುಬೋಧಿನಿ ಅನ್ನೋದು ಪಾಂಡುರಂಗಿ ಶ್ರೀನಿವಾಸಾಚಾರ್ಯರ ಟಿಪ್ಪಣಿ. ಕೆಲವು ಸರಿ ಆ ಟಿಪ್ಪಣಿಕಾರರು ಯಾರೊಂದು ಮರ್ತು ಹೋಗ್ತಿರ್ತದೆ, ನೆನಪು ಮಾಡ್ಕೊಳ್ಬೇಕು ಅಂತ ಈಗ ನೆನಪು ಮಾಡ್ಕೊಂಡ್ರೆ ಅಷ್ಟೆ.
ಅದು ಮುನ್ನುಡಿ ನೋಡಿ. ಉಪಾಧಿ ಅನ್ನೋದು ಉಪಾಧಿ ಅಂತ ಆಗಬೇಕಾದ್ರೆ, ಯಾವ್ದಾದ್ರು ಒಂದು ಧರ್ಮ ಅಂತ ಅನ್ನೋದು ಉಪಾಧಿ ಆಗಬೇಕಾದ್ರೆ ಅದು ಸಾಧ್ಯ ವ್ಯಾಪಕ ಆಗಬೇಕು, ಸಾಧನ ಅವ್ಯಾಪಕ ಆಗಬೇಕು ಅಂತ ಇದು ನವೀನ ನ್ಯಾಯದ ನಿಯಮ. ನನಗೆ ಇಲ್ಲಿ ಪ್ರಶ್ನೆ ಏನು ಬಂದಿತ್ತಂದ್ರೆ, ಈ ಉಪಾಧಿಯನ್ನ ನಾವು ನಿರಾಕರಣೆ ಮಾಡುವಾಗ ಮೊದಲು ಪ್ರಾಚೀನ ನ್ಯಾಯದ ಪ್ರಕಾರ ವಿಚಾರ ಮಾಡಿದ್ವಿ, ಆಮೇಲೆ ಅದನ್ನು ನವ್ಯ ನ್ಯಾಯದ ಪ್ರಕಾರ ವಿಚಾರ ಮಾಡಲಿಕ್ಕೆ ಈಗ ಹೊರಟಿದ್ದೀವಿ. ಇದು ಯಾಕೆ ಹೀಗೆ ಅಂತ ನನಗೆ ಜಿಜ್ಞಾಸೆ ಬಂದಿತ್ತು. ಕೇವಲಾನ್ವಯಿನೇ ಸಾಧ್ಯಾಭಾವ ಅಭಾವೇನ ತದವಿನಾಭಾವೇ ಅಭಾವತ್ವ ಅಭಾವಾತ್ ಅಂತ ಮಾತಿದೆಯಲ್ಲ, ಇದು ಕೇವಲಾನ್ವಯ ಅನುಮಾನದಲ್ಲಿ ಉಪಾಧಿ ಯಾಕೆ ಬರೋದಿಲ್ಲ ಅಂತ ತೋರಿಸಿದ ವಾಕ್ಯ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತನ್ನುವುದು ಕೇವಲಾನ್ವಯ. ಅಲ್ಲಿ ಸಾಧ್ಯಾಭಾವನೆ ಅಪ್ರಸಿದ್ಧ ಆದ್ರಿಂದ ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವವೂ ಇಲ್ಲ, ಅದರಿಂದ ಪ್ರತಿಯೋಗಿ ಅದಕ್ಕೆ ಉಪಾಧಿಯು ಪ್ರತಿಯೋಗಿ ಆಗುವುದು ಸಾಧ್ಯ ಇಲ್ಲ, ಆದ್ರಿಂದ ಉಪಾಧಿಯೇ ಇಲ್ಲ ಅಂತ ಅದರ ತಾತ್ಪರ್ಯ. ಅಂತೂ ಸಾಧ್ಯಾಭಾವ ಅಭಾವೇನ ತದವಿನಾಭಾವಿ ಅಂತ ಈ ತರ ತಗೊಂಡಿರುವುದೇನಿದೆ, ಇದು ಪ್ರಾಚೀನ ನ್ಯಾಯದ ಲಕ್ಷಣವನ್ನು ತಗೊಂಡು ಆ ಪ್ರಕಾರವಾಗಿ ಅದನ್ನು ಕನ್ಕ್ಲೂಡ್ ಮಾಡಿದ್ದಿದೆ. ಈಗ ಮುಂದೆ ಕೇವಲ ವ್ಯತಿರೇಕಣೇಚ ಸಪಕ್ಷಾಭಾವೇನ ವ್ಯಾಪ್ತಿ ನಿಶ್ಚಯ ಅಂತಿದೆಯಲ್ಲ, ಇದನ್ನ ನವ್ಯ ನ್ಯಾಯದ ಪ್ರಕಾರ ತಗೊಂಡಿದ್ದಾರೆ. ಇದ್ಯಾಕೆ ಹೀಗೆ ಅಂತ ನನಗೆ ಜಿಜ್ಞಾಸೆ ಬಂದಿತ್ತು. ಅದಕ್ಕೆ ನಮ್ಮ ಗುರುಗಳಾದ ಅದ್ಯಪಾಡಿ ಹರಿದಾಸ ಭಟ್ಟಾಚಾರ್ಯನ ಕೇಳಿದಾಗ, ಪ್ರಾಚೀನ ನ್ಯಾಯದ ಪ್ರಕಾರನೂ ನವ್ಯ ನ್ಯಾಯದ ಪ್ರಕಾರನೂ ಉಪಾಧಿಯು ಸಾಧ್ಯ ವ್ಯಾಪಕ ಆಗಬೇಕು ಅಂತನ್ನೋದು ಇಬ್ಬರಿಗೂ ಸಮ್ಮತ. ಪ್ರಾಚೀನ ನ್ಯಾಯದ ಪ್ರವರ್ತಕರಲ್ಲಿ ಒಬ್ಬರಾದಂತಹ ಉದಯನಾಚಾರ್ಯರು ಕೂಡ ಉಪಾಧಿಯು ಸಾಧ್ಯಕ್ಕೆ ವ್ಯಾಪಕ ಆಗಬೇಕು, ಸಾಧ್ಯ ವ್ಯಾಪ್ಯ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ ಉದಯನಾಚಾರ್ಯರು ಅಂತ ಅವ್ರು ಅದಕ್ಕೆ ಸಮಾಧಾನ ಹೇಳಿದರು. ಅದು ಹಾಗಾಗಿ ಅದು ನನಗೆ ತೊಡಕಾಗಿತ್ತು. ಆ ತೊಡಕನ್ನ ಅವರ ಮಾರ್ಗದರ್ಶನದಲ್ಲಿ ಬಗೆಹರಿಸ್ಕೊಂಡಿದ್ದೇನೆ. ಉಪಾಧಿ ಆಗಬೇಕಾದ್ರೆ ಸಾಧ್ಯಕ್ಕೆ ವ್ಯಾಪಕವಾಗಬೇಕು, ಹಾಗೆ ಸಾಧ್ಯಕ್ಕೆ ವ್ಯಾಪ್ಯ ಆಗಬೇಕು, ಎರಡೂ ಆಗಬೇಕು ಅಂತ ಅವರು ಅಭಿಪ್ರಾಯ ಪಟ್ಟರು. ಹಾಗಾಗಿ ಯತ್ರ ಸಾಧ್ಯಂ ತತ್ರ ಉಪಾಧಿ ಅಂತನೂ ಹೇಳಲಿಕ್ಕೆ ಬರಬೇಕು, ಯತ್ರ ಉಪಾಧಿ ತತ್ರ ಸಾಧ್ಯಂ ಅಂತನೂ ಹೇಳಲಿಕ್ಕೆ ಬರಬೇಕು. ಹಾಗಾದ್ರೆ ಮಾತ್ರ ಅದು ಉಪಾಧಿ ಆಗ್ತದೆ ಅಂತ ಪ್ರಾಚೀನ ನ್ಯಾಯದ ಅಭಿಪ್ರಾಯ ಇದೆ. ಆದ್ರಿಂದ ಆ ಪ್ರಾಚೀನ ನ್ಯಾಯದ ಅಭಿಪ್ರಾಯಕ್ಕೆ ಅನುಸಾರವಾಗಿ ಇಲ್ಲಿ ಈ ಕೇವಲ ವ್ಯತಿರೇಕಣಿಚ ಸಪಕ್ಷಾಭಾವೇನ ವ್ಯಾಪ್ತಿ ನಿಶ್ಚಯ ಅನ್ನುವಂತ ಈಗೇನು ಮಾತಾಡ್ತಿದ್ದಾರೆ, ಇಲ್ಲಿ ಪ್ರಾಚೀನ ನ್ಯಾಯಕ್ಕೆ ಅನುಗುಣವಾಗಿಯೂ ನವ್ಯ ನ್ಯಾಯಕ್ಕೆ ಅನುಗುಣವಾಗಿಯೂ ಎರಡು ರೀತಿಯಾಗಿಯೂ ಈ ವಾಕ್ಯ ಹೊರಟಿದೆ. ಹಿಂದಿಂದೇನಿದೆ ಕೇವಲ ಪ್ರಾಚೀನ ನ್ಯಾಯಕ್ಕೆ ಅನುಗುಣವಾಗಿ ಮಾತ್ರ ಹೊರಟಿದೆ ಅನ್ನೋ ವ್ಯತ್ಯಾಸ ನಮ್ಮ ಗಮನದಲ್ಲಿರಬೇಕು. ಅದು ಯಾಕೆ ಹೀಗೆ ಆಗ್ತದೆ ನಮಗೆ ಗೊತ್ತಿರಬೇಕು. ಟೀಕಾಚಾರ್ಯರ ಜಯತೀರ್ಥರ ಈ ಒಂದು ಟೀಕಾ ಅಂದರೆ ಅದು ತಾವು ತಮ್ಮ ಶಿಷ್ಯರಿಗೆ ಅವರು ಪಾಠ ಹೇಳಿದಾಗ ಯಾವ ಥರ ಹೇಳಿರ್ತಾರೆ, ಯಾವ ಥರ ಅದನ್ನು ವಿವರಿಸಿರ್ತಾರೆ, ಅದನ್ನು ಅವರು ಗ್ರಂಥಬದ್ಧಗೊಳಿಸಿರುವ ಒಂದು ಪ್ರಕಾರ ಅದು. ಅಥವಾ ವಾದಿ ಪ್ರತಿವಾದಿಗಳ ಜೊತೆಗೆ ಮಾತನಾಡುವಾಗ ಯಾವ ರೀತಿಯಾಗಿ ವಾದವನ್ನು ಮುಂದೆ ಪ್ರೆಸೆಂಟ್ ಮಾಡಿರ್ತಾರೆ, ಹೀಗೆ ಆ ಎರಡು ರೂಪ ಅದಕ್ಕೆ, ವಾದಿಗಳ ಜೊತೆ ವಾದ, ಶಿಷ್ಯರಿಗೆ ಪಾಠ, ಇವೆರಡರದು ಒಂದು ಲಿಖಿತ ರೂಪವೇ ಟೀಕಾ ಅಂದರೆ. ಆದ್ರಿಂದ ಅಲ್ಲಿ ಹೇಗೆ ಆ ಪ್ರಸಂಗದಲ್ಲಿ ಹೇಗೆ ಬಂದಿರ್ತದೋ ಹಾಗೆ ಟೀಕಾನು ಕೂಡ ಇರ್ತದೆ. ಆದ್ರಿಂದ ಅಲ್ಲಿ ಯಾಕೆ ನವ್ಯ ನ್ಯಾಯದ ಹೇಳಿದ್ರಿ, ಇಲ್ಲಿ ಯಾಕೆ ಪ್ರಾಚೀನ ನ್ಯಾಯದ ಹೇಳಿದ್ರಿ ಅಂತ ಆ ಪ್ರಶ್ನೆಗೆ ಬಹಳ ಏನು ಅವಕಾಶ ಇಲ್ಲ ಅಂತ ನನ್ನ ಧೋರಣೆ. ನಮ್ಮ ಗುರುಗಳು ಆ ಥರ ಏನು ಹೇಳಲಿಲ್ಲ, ಅದನ್ನ ನಾನು ಆ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡೆ ಅಷ್ಟೆ. ಕೇವಲಾನ್ವಯನೇ ಅಂತ ಹಿಂದೇನು ಬಂತು, ಸಾಧ್ಯಾಭಾವ ಅಭಾವೇನ ಅಂತ, ಅದು ಪ್ರಾಚೀನ ನ್ಯಾಯದ ಪ್ರಕಾರವೇ. ಕೇವಲ ವ್ಯತಿರೇಕನೇಚ ಸಪಕ್ಷಾಭಾವೇನ ವ್ಯಾಪ್ತಿ ನಿಶ್ಚಯ ಅಂತ ಬಂದಿರುವುದು ಇದು ಪ್ರಾಚೀನ ನ್ಯಾಯ ನವ್ಯ ನ್ಯಾಯ ಎರಡು ಪ್ರಕಾರನೂ ಕೂಡ ಅಂತ ಹೀಗೆ ತೊಡಕನ್ನು ಬಗೆಹರಿಸ್ಕೋಬೇಕು. ಮತ್ತೆ ಒಂದು ವೇಳೆ ಈ ಕೇವಲಾನ್ವಯಿನ ಸಾಧ್ಯಾಭಾವ ಅಭಾವ ಏನಂತ ಬಂತಲ್ಲ, ಅಲ್ಲಿ ಕಳೆದ ದಿವಸ ನೀವು ಈ ಹಿಂದೆ ಒಬ್ಬರು ಪ್ರಶ್ನೆ ಕೇಳಿದ್ರಿ. ಪ್ರಾಚೀನ ನ್ಯಾಯದ ಪ್ರಕಾರ ಉಪಾಧಿಯ ಲಕ್ಷಣ ಇಟ್ಕೊಂಡು ಅದನ್ನ ನಿರಾಕರಣೆ ಮಾಡಿದ್ರಿ. ಒಂದು ವೇಳೆ ಪ್ರಾಚೀನ ನ್ಯಾಯದ ಪ್ರಕಾರನೇ ನವ್ಯ ನ್ಯಾಯದ ಪ್ರಕಾರನೇ ಅಲ್ಲಿ ಉಪಾಧಿ ಹೇಳೋ ಪ್ರಸಂಗ ಬಂದಿದ್ರೆ, ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಬೇಸಿಕ್ ಅನುಮಾನ ಏನಿದೆ, ಆ ಬೇಸಿಕ್ ಅನುಮಾನಕ್ಕೇನೆ ನವ್ಯ ನ್ಯಾಯದ ಪ್ರಕಾರ ಒಂದು ವೇಳೆ ಲಕ್ಷಣ ಹೇಳೋ ಪ್ರಸಂಗ ಬಂದಿದ್ರೆ, ಪ್ರಾಚೀನ ನ್ಯಾಯದ ಪ್ರಕಾರ ಹೇಳಲಿಕ್ಕೆ ಹೊರಟಿದ್ರಿಂದ ಸಾಧ್ಯಾಭಾವ ಅನ್ನೋದು ಅಪ್ರಸಿದ್ಧ ಆದ್ರಿಂದ ಹೇಳಲಿಕ್ಕೆ ಬರೋದಿಲ್ಲ ಅಂತ, ಉಪಾಧಿ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ, ನವ್ಯ ನ್ಯಾಯದ ಪ್ರಕಾರ ಹೇಳಬೇಕಾದ್ರೆ ಈ ಸಾಧ್ಯಾಭಾವ ಅನ್ನೋದೇನು ಬೇಕಾಗಿಲ್ವಲ್ಲ. ಆದ್ರಿಂದ ನವ್ಯ ನ್ಯಾಯದ ಪ್ರಕಾರ ಹೇಳುವುದಾಗಿದ್ರೆ ಏನ್ ಮಾಡ್ತಿದ್ರಿ, ಅದನ್ನ ತಗೊಂಡಿಲ್ಲ ಯಾಕಿಲ್ಲಿ ಅಂತ ಪ್ರಶ್ನೆ ಬಂದಿರ್ತದೆ.
ಆ ಪ್ರಶ್ನೆಗೂ ನಾನು ಅವಾಗ ಕೊಟ್ಟದ್ದು ಉತ್ತರನೇ ಉತ್ತರ. ಟೀಕಾ ಅನ್ನುವುದು ಶಿಷ್ಯರಿಗೆ ಪಾಠ ಹೇಳಿದ್ದು ಮತ್ತು ವಾದಗಳ ಜೊತೆ ವಾದ ಮಾಡಿದ್ದ ಒಂದು ವಾಕ್ಯ ಪ್ರಬಂಧ ಏನಿರ್ತದೆ, ವಾಕ್ಯ ಪ್ರಬಂಧದ ಲಿಖಿತ ರೂಪ ಅದು. ಅಲ್ಲಿ ಹೇಗೆ ಬಂದಿರ್ತದೋ ಆ ಥರ ಇಲ್ಲಿ ಬಂದಿರ್ತದೆ. ನವ್ಯನ್ಯಾಯದ ಪ್ರಕಾರ ಉಪಾಧಿ ಲಕ್ಷಣವನ್ನು ಇಟ್ಕೊಂಡು ಅದನ್ನ ಯಾಕೆ ಖಂಡನೆ ಮಾಡಲಿಲ್ಲ ಅಂದ್ರೆ, ಅದನ್ನು ಮುಂದಿನವರು ನೀವು ಟೀಕಾಚಾರ್ಯರ ಶಿಷ್ಯ ಪ್ರಶಿಷ್ಯರ ಪರಂಪರೆಯಲ್ಲಿ ಬಂದಂಥವ್ರು ನಮ್ಮಂಥವ್ರು ಏನಿದ್ದೀವಿ, ನಾವು ಆ ಉಳಿದ ಕೆಲಸಗಳನ್ನ ಮಾಡಬೇಕು. ಯಾರು ಟಿಪ್ಪಣಿಕಾರ ಮಾಡ್ಬೋದಿತ್ತು, ಆದ್ರೆ ನೀವು ಯಾಕೆ ಮಾಡಲಿಲ್ಲ ಅಂತ ನಾವು ಯಾರ ಜೊತೆನೂ ತಕರಾರು ತೆಗೆಯುವಂತಿಲ್ಲ, ಮುಂದೆ ನಾವು ಮಾಡ್ಕೋಬೇಕು. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನೋ ಅನುಮಾನದಲ್ಲಿ ಯತ್ರ ವಾಚ್ಯತ್ವಂ ತತ್ರ ಈ ಉಪಾಧಿ, ಯಾವುದೋ ಒಂದು ಉಪಾಧಿ, ಅದು ಯಾವ ಉಪಾಧಿ ಅಂತ ನಾವು ತಲೆ ಕೆಡಿಸ್ಕೋಬೇಕಾದ ಅಗತ್ಯವೂ ಇಲ್ಲ. ಯತ್ರ ಉಪಾಧಿ ತತ್ರ ವಾಚ್ಯತ್ವಂ ಅಂತ ಹೀಗೆ ಹೇಳ್ತೀರಾ ನೀವು, ಹೇಳಿದ್ರೆ ಹೇಳಿ ನೋಡೋಣ, ಹೇಳಿದ್ರೆ ಅದನ್ನು ಹೇಗೆ ನಿರಾಕರಣೆ ಮಾಡಬೇಕು ಅಂತ ನಾವು ವಿಚಾರ ಮಾಡ್ತೇವೆ. ಅದೇನು ಇದರಲ್ಲಿ ಇಷ್ಟೆಲ್ಲ ನಿರಾಕರಣೆ ಮಾಡಿದವರಿಗೆ ಅದನ್ನು ನಿರಾಕರಣೆ ಮಾಡುವುದೇನು ದೊಡ್ಡ ವಿಷಯ ಅಲ್ಲ ಅಂತ ಅದರ ತಾತ್ಪರ್ಯ. ಹಾಗಾಗಿ ಜಯತೀರ್ಥರ ಆ ವಾಕ್ಯದಲ್ಲಿ ನವ್ಯನ್ಯಾಯದ ಪ್ರಕಾರ ಉಪಾಧಿಯ ಖಂಡನೆ ಅಲ್ಲಿ ಬಂದಿಲ್ಲ, ಅದು ಮುಂದಿನರಲ್ಲಿ ಮಾತ್ರ ಎರಡೂ ಬಂದಿದೆ. ನೋಡಿ ಅಲ್ಲಿ ಈಗಾಗಲೇ ಇದು ಬ್ರಹ್ಮ ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಮಪ್ಪಿ ನ ಸ್ಯಾತ್ ಅಂತಿದೆಯಲ್ಲ, ಅದರ ನ ಸ್ಯಾತ್ ಅಂತ ಅನ್ನೋದನ್ನು ಬಿಟ್ಟು ಬಿಡೋಣ. ಈ ಹಿಂದಿನ ಟೀಕಾ ಭಾಗದಲ್ಲಿ ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ಅಂತೇನು ಬಂದಿದೆಯಲ್ಲ, ಆ ರೂಪ ಇಟ್ಕೊಳ್ಳೋಣ. ಅದಕ್ಕೆ ಸ್ಯಾತ್ ಅನ್ನೋದನ್ನು ತೆಗೆದು ಬಿಡೋಣ ನಮ್ಮ ಸೌಲಭ್ಯಕ್ಕಾಗಿ. ಸ್ಯಾತ್ ಅಂತಿದ್ರೆ, ಸ್ಯಾತ್ ಅಂತ ಇರುವುದೇ ಇಂಪಾರ್ಟೆಂಟ್, ಹಾಗೇ ಬೇಕದ, ಅದೇ ಅವಶ್ಯಕತೆ. ಆದರೆ ನಮ್ಮ ಸೌಲಭ್ಯಕ್ಕಾಗಿ ಹೇಳುವ ದೃಷ್ಟಿಯಿಂದ ಆ ಥರ ತಗೊಳ್ಳೋಣ. ಅಲ್ಲಿ ಏನಾಗಿದೆ, ಕೇವಲ ವ್ಯತಿರೇಕ ಅನುಮಾನದಲ್ಲಿ ಸಪಕ್ಷವೇ ಇಲ್ಲ. ಸಪಕ್ಷ ಅಂದ್ರೆ ಏನು? ಈಗಾಗಲೇ ಎಲ್ಲಿ ಸಾಧ್ಯ ನಿಶ್ಚಿತ ಆಗಿದೆಯೋ ಅದು ಸಪಕ್ಷ, ಈಗಾಗಲೇ ಎಲ್ಲಿ ಸಾಧ್ಯ ಅಭಾವ ನಿಶ್ಚಿತ ಆಗಿದೆಯೋ ಅದು ವಿಪಕ್ಷ. ವಿ ಅನ್ನೋದು ವಿಕಲತೆ, ಕೊರತೆ ಅಂತ ಅನ್ನೋದನ್ನು ತೋರಿಸ್ತದೆ. ಸ ಅನ್ನೋದನ್ನು ಸಮಾನತೆ ಅನ್ನೋದನ್ನು ತೋರಿಸ್ತದೆ. ಪಕ್ಷದಲ್ಲಿ ಹೇಗೆ ಸಾಧ್ಯ ಇದೆ ಅಂತ ಈಗ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವೋ, ಅದೇ ಥರ ಅನುಮಾನಕ್ಕಿಂತ ಮುಂಚೆನೆ ಎಲ್ಲಿ ಒಂದು ಕಡೆ ಸಾಧ್ಯ ತೀರ್ಮಾನ ಆಗಿದೆಯೋ ಅದು ಸಪಕ್ಷ ಅಂತ ಅದರ ತಾತ್ಪರ್ಯ. ಈ ಅನುಮಾನದಲ್ಲಿ ಸಪಕ್ಷ ಅನ್ನುವುದೇ ಇಲ್ಲ, ಅದರಿಂದ ವ್ಯಾಪ್ತಿಯನ್ನು ಎಲ್ಲಿ ತೋರಿಸುವುದು? ಎತ್ರ ಸಾಧ್ಯಂ ತತ್ರ ಉಪಾಧಿ ಅಂತ ಎಲ್ಲಿ ತೋರಿಸೋದು? ಪಕ್ಷದಲ್ಲಿ ಇನ್ನೂ ತೀರ್ಮಾನ ಆಗಲಿಲ್ಲ, ಪಕ್ಷವನ್ನು ಬಿಟ್ಟು ಬೇರೆ ಕಡೆ ತೋರಿಸ್ಬೇಕು. ಎತ್ರ ಸಾಧ್ಯಂ ತತ್ರ ಉಪಾಧಿ ಅಂತ ತೋರಿಸ್ಲಿಕ್ಕೆ ಎಲ್ಲಿ ಹೋಗ್ತೀರಿ? ಅದು ಈಡೇರೋದಿಲ್ಲ ಅಂತ ತಾತ್ಪರ್ಯ. ಯಾಕೆ ಸಪಕ್ಷ ಇಲ್ಲ ಅಂದ್ರೆ, ಸಾಧ್ಯ ಯಾವುದು? ಲಕ್ಷ್ಯತ್ವಾಭಾವ. ಲಕ್ಷ್ಯತ್ವಾಭಾವ ಎಲ್ಲಿ ಈಗಾಗಲೇ ಸಿದ್ಧ ಆಗಿದೆ ಜಗತ್ತಿನಲ್ಲಿ, ಬೇರೆ ಕಡೆಯಲ್ಲಿ ಆದರೂ ಲಕ್ಷ್ಯತ್ವಾಭಾವ ಅಂತ ತೀರ್ಮಾನ ಆಗಿರುವಂಥ ಜಾಗ ತೋರಿಸಿರಿ. ಅದಾಗಿಲ್ಲ, ಆದ್ರಿಂದ ಸಪಕ್ಷ ಅನ್ನುವುದೇ ಇಲ್ಲ, ಆದ್ರಿಂದ ಅಲ್ಲಿ ಉಪಾಧಿಯನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ಲಕ್ಷ್ಯವೂ ಆಗಿದೆ, ವಾಚ್ಯವೂ ಆಗಿದೆ. ಅದನ್ನ ನಾವು ದೇವತಾಧಿಕರಣದಲ್ಲಿ ಅದನ್ನು ಹೇಳ್ತೇವೆ ಅಂತ ಹೇಳಿದ್ದನ್ನ ಅವಾಗ ನಾನೊಂದು ಆ ಟಿಪ್ಪಣಿಯಲ್ಲಿ ತೋರಿಸಿದ್ದೆ. ಪ್ರಾಯ ಇದೇ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಬಂದದನ್ನು ಹೇಳಿದ್ದೆ. ಆದ್ರಿಂದ ಅವೆರಡೂ ಕೂಡ ವಾಚ್ಯತ್ವ ಮತ್ತು ಲಕ್ಷ್ಯತ್ವಗಳು ಇವು ಕೇವಲ ಅನ್ವಯಿ, ಎಲ್ಲಾ ಕಡೆನೂ ಅವು ಇದ್ದೇ ಇರ್ತವೆ. ಇದೇ ಈ ತತ್ವ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿರೋದನ್ನು ತೋರಿಸಿದ್ದೆ. ವಾಚ್ಯತ್ವ ಲಕ್ಷ್ಯತ್ವಯೋ ಕೇವಲ ಅನ್ವಯಿತ್ವಮೇವ, ಇದು 379ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಬಂದಿದ್ದನ್ನು ಅವತ್ತು ತೋರಿಸಿದ್ದೆ. ಆದ್ರಿಂದ ಲಕ್ಷ್ಯತ್ವಾಭಾವ ಇರುವಂಥ ಜಾಗವೇ ಇಲ್ಲ, ಆದ್ರಿಂದ ಅಲ್ಲಿ ಈ ಸಾಧ್ಯ ಅಲ್ಲಿದೆ, ಉಪಾಧಿಯೂ ಅಲ್ಲಿದೆ ಅಂತ ಸಾಧ್ಯ ವ್ಯಾಪಕತ್ವವನ್ನು ತೋರಿಸಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನು ನಿಮಗೆ ತತ್ವ ಸುಬೋಧಿನಿ ಟಿಪ್ಪಣಿಗೆ ಅನುಸಾರವಾಗಿ ಉಪಾದೇಹೆ ಸಾಧ್ಯ ವ್ಯಾಪಕತ್ವ ಅನಿಶ್ಚಯಾತ್ ಅಂತ ಅನ್ನೋದನ್ನ ರೀತಿಯಿಂದ ಹೇಳಿದ್ದೆ. ಅಲ್ಲಿದೆ ಹೇಳಬೇಕಂತ ಏನಿಲ್ಲ, ನನಗೆ ಓದ್ತಾ ಕೂತಾಗ ಯಾವುದು ಮೊದಲು ಕಣ್ಣಿಗೆ ಬೀಳ್ತಿರ್ತದೆ ಅದನ್ನು ಹಾಕಿರ್ತೇನೆ. ಭಾವದೀಪ ಟಿಪ್ಪಣಿಯಲ್ಲಿ ಮತ್ತೆ ಭಾವಬೋಧ ಟಿಪ್ಪಣಿಯಲ್ಲಿ ಕೂಡ ನೋಡಬಹುದು. ಅದು ಸಣ್ಣ ಸಣ್ಣ ವಾಕ್ಯ ಬರೆದಿದ್ದಾರೆ, ನಮಗದು ಸಮಾಧಾನ ಕೊಡೋದಿಲ್ಲ. ನೋಡಿ, ಭಾವಬೋಧ ಟಿಪ್ಪಣಿಯಲ್ಲಿ ವ್ಯಾಪ್ತಿ ಅನಿಶ್ಚಯಾತ್, ವ್ಯಾಪ್ತಿ ತೀರ್ಮಾನ ಆಗಲಿಲ್ಲ. ಯಾವ್ದ್ರಿಂದ ಅಂದ್ರೆ ಸಾಧ್ಯಸ್ಯ ಉಪಾಧಿನ, ಸಾಧ್ಯಕ್ಕೆ ಉಪಾಧಿಯ ಜೊತೆಗೆ ವ್ಯಾಪ್ತಿ ಸಿದ್ಧ ಆಗಲಿಲ್ಲ ಅಂತ ಬರೆದಿದ್ದಾರೆ. ಮತ್ತೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಸವ್ಯಾಪಕತ್ವ ನಿಶ್ಚಯಾತ್ ಇತ್ಯರ್ಥ, ಅದು ಸವ್ಯಾಪಕ ಅಂತ ಆಗಬೇಕು, ಸಾಧ್ಯ ವ್ಯಾಪಕ ಅಂತ ಆಗಬೇಕು ಅಂತ ನನಗೆ ಗೊಂದಲ ಇದೆ. ಅನೇಕ ತಪ್ಪುಗಳನ್ನು ನಾವು ಹೆಚ್ಚು ಸಂಶೋಧನೆ ಮಾಡಿದ ಹಾಗೆ ಉಳಿಸ್ಕೊಂಡು ಬಿಟ್ಟಿರ್ತೀವಿ. ಆದ್ದರಿಂದ ಭಾವಬೋಧ ಮತ್ತು ಭಾವದೀಪ ನಾನು ಇಟ್ಕೊಂಡಿಲ್ಲ. ಸ್ಪಷ್ಟವಾಗಿ ಎಲ್ಲಿದೆ, ನಮ್ಗೆ ಬೇಕಾದ ಅರ್ಥ ಸ್ಪಷ್ಟವಾಗಿ ಎಲ್ಲಿದೆ ಅದನ್ನ ನಾನು ಆ ಟಿಪ್ಪಣಿಗೆ ಅನುಸಾರವಾಗಿ ಇಟ್ಕೊಂಡಿದ್ದೀನಿ. ಅದು ನಾವು ಈ ಅಭಿನವ ಚಂದ್ರಿಕಾ ಟಿಪ್ಪಣಿ 376ನೇ ಪುಟ ಅಲ್ಲೂ ಕೂಡ ಅದನ್ನು ಗಮನಿಸಬಹುದು.
ಉಪಾದೇಹೇ ಸಾಧ್ಯವ್ಯಾಪಕತ್ವ ಅನಿಶ್ಚಯಾತ್ ನ ಉಪಾಧಿ ಉದ್ಭಾವನಂ ಇತಿ ಭಾವ ಅಂತ ಅಲ್ಲಿಯೂ ಕೂಡ ಇದೆ, ಅದನ್ನು ಗಮನಿಸಬಹುದು. ಇವೆರಡು ಟಿಪ್ಪಣಿಗಳಲ್ಲಿರುವಂತಹ ವಿಷಯ ನಾವು ಮುಖ್ಯ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.